ಆ ಒಂದು ಹೇಳಿಕೆ ಇದೆಯಲ್ಲ, ಒಂದು ಬಾಲಿಶವಾದ ಹೇಳಿಕೆ, ಅವರ ವ್ಯಕ್ತಿತ್ವವನ್ನು, ಅವರ ನಡತೆಯನ್ನು ತೋರಿಸುವಂಥ ಹೇಳಿಕೆ ನಿನ್ನೆ ಸೂರಜ್ ರೇವಣ್ಣ ಕೊಟ್ಟಿರೋಂಥ ಒಂದು ಹೇಳಿಕೆ. ಪ್ರಭಾವಿಗಳು ಏನು ಒಂದು 2-3 ಬಾರಿ ಸಚಿವರಾಗಿ ಒಂದು 5-6 ಬಾರಿ ಶಾಸಕರಾಗಿ ಮಾತಾಡೋರ್ತಾರಲ್ಲ, ವಾಗ್ಮಿಗಳ ಥರ, ಪ್ರಭಾವಿ ಅಲ್ಲ ಮೇಧಾವಿ ರಾಜಕಾರಣಿಗಳ ಥರ ಮಾತಾಡಿದ್ದಾರೆ. ಇನ್ನು ಒಂದು ಸಲ ಆಗಿರೋದು ವಿಧಾನ ಪರಿಷತ್ ಸದಸ್ಯರು. ಅಟ್ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ, ಗ್ರಾಸ್ ರೂಟಿಂದ ರಾಜಕೀಯವಾಗಿ ಬಂದಿದ್ದೀನಿ, ಇವತ್ತು MP ಆಗಿದ್ದೀನಿ. ಅವ್ರು ಏಕಾಏಕಿ ಅವರ ಕುಟುಂಬದ ಹೆಸರು ಮೇಲೆ ಅಚಾನಕ್ಕಾಗಿ ಬಂದಿರೋದು MLC ಆಗಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದು ಅವರು MLC ಚುನಾವಣೆಯಲ್ಲಿ. ಇವತ್ತಿನವರೆಗೂ MLC ಚುನಾವಣೆ ಆಗಿದೆಯಲ್ಲ, 7 ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಸಭೆ ಮಾಡಿದಾರಾ? ಹೇಳ್ತಿದ್ದಾರಲ್ಲ. ನನಗಂತೂ ಹೇಳ್ತಿದ್ದೀನಲ್ಲ, ಈ ಒಂದು ಬೆಳವಣಿಗೆ ಏನು ಕೊಟ್ಟಿದ್ದಲ್ಲ, ವೈಯಕ್ತಿಕವಾಗಿ ಬೇಜಾರಾಗಿದೆ. ರಾಜಕೀಯವಾಗಿ ನಾವು ಅವರು ಎದುರಾಳಿ, ಯಾವುದೇ ವಿಷಯದಲ್ಲಿ ನಾನು ಬಗ್ಗೋನಲ್ಲ. ನಾನೇನು ಒಂದು ಹೋರಾಟದಿಂದ ಬಂದಿರುವಂಥವನು. ನಾನು ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರೋನಲ್ಲ. ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಬಂದಿರೋ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಬರೋಕ್ಕಾಗ್ತಿಲ್ಲ. ಒಂದು ಹೋರಾಟ ಮನೋಭಾವದಿಂದ, ಒಂದು ಗ್ರಾಸ್ ರೂಟ್ ಏನಂತಾರೆ, ಕಷ್ಟದಿಂದ ಮೇಲೆ ಬಂದಿರೋವಂಥ ವ್ಯಕ್ತಿ ನಾನು. ಅಂಥವ್ಗೆ ಹೇಳಿರೋದು ಇದು ಒಂದು ವಿಷಾದನೀಯ, ಜೊತೆಗೆ ಒಂದು ಬೇಜಾರಂತನೂ ವಿಷಯ. ಈ ಥರ ಮಾತಾಡಿದ್ದಾರೆ ಅಂತ ಇದ್ದವ್ರ ಬಗ್ಗೆ ಮಾತಾಡಲಿ. ನಾವು ಗೌರವಾನ್ವಿತ ದೇವೇಗೌಡರ ಬಗ್ಗೆ ಯಾವತ್ತಾದ್ರೂ ಏನಾದ್ರು ಮಾತಾಡಿದ್ದೀವಿ? ಅವ್ರ ತಾತ ಅವ್ರ ಬಗ್ಗೆ ಇವತ್ತು ಅವ್ರ ಮೇಲೆ ತುಂಬ ಗೌರವ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ದೇವೇಗೌಡರಾಗಿರ್ಬೋದು, ಪುಟ್ಟಸ್ವಾಮಿಗೌಡರಾಗಿರ್ಬೋದು, ಶ್ರೀಕಂಠಯ್ಯ ಅವರಾಗಿರ್ಬೋದು, ಈ 3 ಜನ, ಮತ್ತು HN ನಂಜೇಗೌಡರಾಗಿರ್ಬೋದು, ಇನ್ನೂ ಹಲವಾರು ರಾಜಕಾರಣಿಗಳು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ, ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅದ್ರಗಳ ಬಗ್ಗೆ ಮಾತಾಡಲಿಕ್ಕೆ. ಆದರೆ ಏಕಾಏಕಿ ಇವರು ನಮ್ಮ ತಾತ ಅವ್ರ ಹೆಸರನ್ನ ಇವತ್ತು ನಿನ್ನೆ ತೊಗೊಂಡಿದ್ದಾರೆ, ಜೊತೆಗೆ ಯಾವುದೇ ಪುರಾವೆ ಇಲ್ಲದೆ ತೊಗೊಂಡಿದ್ದಾರೆ. ಅದು ಯಾವತ್ತಾಗಿದೆ, ಆ ನಡೆದಲ್ಲಿ ಇವರು ಏನು ವಯಸ್ಸಲ್ಲಿ ಇದೆ ಅನ್ನೋದನ್ನ ನೀವು ಅವರು MLC ಕೇಳಬೇಕಾಗ್ತದೆ. ನೀವು ಯಾವ ವಯಸ್ಸಲ್ಲಿದ್ದೀರಿ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾ ಅಂತ. ಅದೆಲ್ಲ ನಾನು ಹೇಳಿದ್ನಲ್ಲ, ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ರು. ಅವ್ರ ತಂದೆ ಯಾಕೆ ಇಷ್ಟು ದಿವಸ ಏನೂ ಮಾತಾಡಿಲ್ಲ? ನಮಗೂ ಅಜ್ಜಿ ಸಾಮಾನ್ರು, ಅವ್ರ ಅಜ್ಜಿ, ನಮ್ಮ ಅಜ್ಜಿಯವರು, ಅವ್ರ ಅಜ್ಜಿ ಎಲ್ಲ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಇದ್ದವರು. ಅವ್ರು ಯಾಕೆ ಒಂದಿನೂ ಇದ್ರ ಬಗ್ಗೆ, ನಮ್ಮ ತಾತ ಅವ್ರ ಬಗ್ಗೆ ಮಾತಾಡಿಲ್ಲ? ರೇವಣ್ಣ ಅವರೇ ಒಂದಿನೂ ಮಾತಾಡಿಲ್ಲ ಇದ್ರ ಬಗ್ಗೆ. ಅವ್ರ ಕುಟುಂಬದವ್ರು ಯಾರು ಮಾತಾಡಿದ್ದಾರೆ? ನಪ್ಪ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಳ್ಳೆ ಹೊಡಿತಾರೆ ಅಂದ್ಬಿಟ್ಟು ಮಾತಾಡೋದ ಇದನ್ನ? ನಾನು ಪೆನ್ ಡ್ರೈವ್ ವಿಷಯಕ್ಕೆ ಮಾತಾಡೋದೇ ಇಲ್ಲ. ನಾನು ಅದರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ, ಎಷ್ಟೋ ಹೆಣ್ಮಕ್ಳು ಜೀವನ ಬಲಿಪಶು ಆಗಿದೆ. ಬಲಿಪಶು ಮಾಡಿದವ್ರ ಕಾರಣ ಯಾರು? ಪೆನ್ ಡ್ರೈವ್ ಸುದ್ದಿ ಮಾತಾಡ್ತಾ ಇದ್ದಾರಲ್ಲ, ಪೆನ್ ಡ್ರೈವ್ ತಯಾರಿಸಿದ್ಯಾರು? ಅದರೊಳಗೆ ಇದ್ದು ತಯಾರಿಸಿದ್ಯಾರು? ಅದನ್ನು ಅವ್ರು ಆತ್ಮಾವಲೋಕನೆ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಇವರು ಅವ್ರು ಹಂಚಿದ್ರು ಇವ್ರು ಹಂಚಿದ್ದು ಅಂತ ಹೇಳಿ. ನಾನು ಬರೀ ಸಂಸದರಾಗಿ 6 ಲಕ್ಷ ಮತ ಚಿಲ್ಲರೆ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ, ಶ್ರೇಯಸ್ ಪಟೇಲ್ ಅವರ ಬದ್ಧತೆ, ನಮ್ಮ ತಾತ ಅವರ ಹೆಸರು, ಮತ್ತು ನಮ್ಮ ಕಾರ್ಯಕರ್ತರ ಹೋರಾಟ. ಇವರು ಹೇಳ್ಬಿಟ್ಟು ಅದರಿಂದ ಗೆದ್ದು ಇದರಿಂದ ಗೆದ್ರು ಅಂತ. ನಾನು ಇವ್ರಿಗೆ ಹೇಳ್ಬೋದಲ್ಲ, ಇವ್ರ ತಾತನ ಹೆಸರಿಂದ ಗೆದ್ದಿರೋದು ಅಂತ. ಹೇಳಿದ್ನಲ್ಲ, ಇಡೀ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿ ಇವತ್ತಿನವರೆಗೂ ಹೋಗಿದ್ದಾರಾ? ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂಥ ಒಂದು MLC ಅವರ ಸಾಧನೆ ಪಟ್ಟಿ ಬಿಡುಗಡೆ ಮಾಡಲಿ. ಅವ್ರ ತಾತ ಅವ್ರದ್ದು ತಂದೆದು ಬಿಟ್ಬಿಡಿ, ವೈಯಕ್ತಿಕ ಏನು ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ MLC ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರಲಿ. ನಾನು 6 ತಿಂಗಳಲ್ಲಿ ಏನು ಮಾಡಿದ್ದೀನಿ, ನಾನು ಬಹಿರಂಗ ಚರ್ಚೆಗೆ ಬರ್ತೀನಿ. ನಾನು ಆಗ 6-7 ತಿಂಗಳಾಗಿದೆ. 6-7 ತಿಂಗಳಿಗೂ ಸುಮಾರು 3 ವರ್ಷ ಆಯ್ತಾನು ಆಗಿ, 3 ವರ್ಷಕ್ಕೂ 3 ವರ್ಷ ಆಗಿದೆ ಅನ್ಕೊತೀನಿ ಆಗಿ. ಆ 3 ವರ್ಷಕ್ಕೂ 6 ತಿಂಗಳು ಆಗಿರೋದು ಬಹಿರಂಗ ಚರ್ಚೆಗೆ ಬರಲಿ. ಫ್ರಸ್ಟ್ರೇಷನ್ ಅಂತಾರಲ್ಲ, ಮಾನಸಿಕ ಸ್ಥಿಮತೆ ಅದು ಕಳ್ಕೊಂಡಾಗ ಹೀಗೆ ಮಾತುಗಳು ಬರ್ತದೆ. ಇದೆಲ್ಲ ಜನ ನೋಡ್ತಿದ್ದಾರೆ. ಒಂದು ಏನು ಅಂತ ಹೇಳಿದ್ರೆ, ಜನ ಮುಂದಿನ ದಿನಗಳಲ್ಲಿ ಇದನ್ನ ನೋಡಿ ಬುದ್ಧಿ ಕಲಿಬೇಕು ಅನ್ನೋದು ನನ್ನ ಒಂದು ಮಾಧ್ಯಮ ಮುಖಾಂತರ ಜನರಿಗೆ ಮನವಿ. ಇಡೀ ಜಿಲ್ಲೆಗೆ ಬೆಂಕಿ ಹತ್ತಿಸ್ತಾರೆ ಅವರು. ಬರ್ಲಿ ಪಾಪ, ಮೂಡ್ಲಿಪೆ ಗ್ರಾಮದವ್ರನ್ನ ಯಾಕೆ ತಗೊಂತಾರೆ ಇವರು? ಎಲ್ಲಿ ಹೋಗ್ಲಿ ಕಿತಾಪತಿ ಹಬ್ಬಿಸ್ಬಿಟ್ಟು ಬರೋದೇ ಇವರ ಒಂದು ಬುದ್ಧಿ. ಯಾವ ಊರಿಗೆ ಹೋಗ್ಲಿ ಏನಾದ್ರು ಒಂದು ಕಿತಾಪತಿ ಹಬ್ಬಿಸ್ಬಿಟ್ಟೆ ತಾನೇ ಬರೋದು ಇವರು.